ಎಜಿ ನ್ಯೂಸ್ಗೆ ಸ್ವಾಗತ. ನಿರಂತರವಾಗಿ ಕಾಡಾನೆ ದಾಳಿ ಸ್ಥಳ ಪರಿಶೀಲನೆಗೆ ಬಂದ ಅಧಿಕಾರಿಗಳನ್ನ ವಾಪಸ್ ಕಳುಹಿಸಿದ ರೈತರು ಜೋಳದ ಫಸಲು ನಾಶವಾಗಿದ್ದು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರಬೇಕು, ಅಲ್ಲಿಯ ತನಕ ಸ್ಥಳ ಪರಿಶೀಲನೆ ನಡೆಸಬೇಡಿ ಅಂತ ಅಧಿಕಾರಿಗಳನ್ನ ವಾಪಸ್ ಕಳಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಗ್ರಾಮದಲ್ಲಿ ಭಾನುವಾರ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಗ್ರಾಮದ ಕದರಯ್ಯ ಎಂಬುವರ ಜಮೀನಿನಲ್ಲಿ ಜೋಳದ ಫಸಲು ನಾಶವಾಗಿದ್ದು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ರೈತ ಸಂಘಟನೆಗಳು ಆಗ್ರಹಿಸಿದೆ. ರೈತ ಕದರಯ್ಯ ಅವರು ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಜೋಳದ ಫಸಲು ಬೆಳೆದು ಇನ್ನೇನು ಕೆಲವೇ ದಿನದಲ್ಲಿ ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ಕಾಡಾನೆ ದಾಳಿ ಮಾಡಿ ಸುಮಾರು ಅರ್ಧ ಎಕರೆಯಷ್ಟು ಬೆಳೆ ತಿಂದು ನಾಶಪಡಿಸಿದೆ. ಸ್ಥಳಕ್ಕಾಗಮಿಸಿದ ಅರಣ್ಯ ಅಧಿಕಾರಿಗಳಿಗೆ ಕದರಯ್ಯ ಮತ್ತು ಸ್ಥಳೀಯ ರೈತಪರ ಸಂಘಟನೆಗಳ ಸದಸ್ಯರು ಕಾಡು ಕಲ್ಲು ಕಂಬ ಮೆಸ್ಗೆ ಹಾನಿ, ಕಾಡಾನೆ ಕೇವಲ ಬೆಳೆ ನಾಶ ಮಾತ್ರವಲ್ಲದೆ ಜಮೀನಿನ ಸುತ್ತಲೂ ಅಳವಡಿಸಿದ ಕಲ್ಲು ಕಂಬವನ್ನ ಮುರಿದು ಹಾಕಿದ್ದು ರೈತನಿಗೆ ಸಾಕಷ್ಟು ಪ್ರಮಾಣದ ನಷ್ಟ ಉಂಟಾಗಿದೆ. ನಮಗೆ ಬೆಳೆ ಪರಿಹಾರ ಬೇಕಿಲ್ಲ, ಬೆಳೆ ಹಾನಿಯಾಗದಂತೆ ಪ್ರಾಣಿಗಳ ಉಪಟಳವನ್ನ ನಿಲ್ಲಿಸಬೇಕು, ಕಾಡಾನೆ ದಾಳಿಯಾಗದಂತೆ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು. ಈ ಭಾಗದಲ್ಲಿ ಪದೇ ಪದೇ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ರೈತರ ಬೆಳೆಗಳು ನಾಶವಾಗ್ತಾ ಇದ್ದು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಸ್ಥಳ ಪರಿಶೀಲನೆಗೆ ಆಗಮಿಸಿದ ಅಧಿಕಾರಿಗಳಿಗೆ ಅವಕಾಶ ಕೊಡದೆ ವಾಪಸ್ ಕಳಿಸಿದ್ದಾರೆ. ರಾತ್ರಿ ಒಂದು ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಆನೆಗಳು ನುಗ್ಗಿ ಎಲ್ಲ ದಾಳಿ ಮಾಡಿ ಮೆಸ್ಸು ಮತ್ತು ಕಲ್ಲೆಲ್ಲ ಎಲ್ಲ ತುಳಿದು ನಾಶ ಮಾಡಿದೆ. ಮತ್ತು ಇಲ್ಲಿ 4 ವರ್ಷಗಳಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ, ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಬ್ಯಾರಿಕೇಡ್ ಆಗಲಿ ಸೋಲಾರ್ ಆಗಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಬರ್ತಾ ಅಂತ ಹೇಳ್ತಾ ಇದ್ರೆ ಮಾಡ್ತಾ ಇಲ್ಲ. ಸ್ವಲ್ಪ ಆದಷ್ಟು ಬೇಗ RF ಆಗಲಿ DF ಆಗಲಿ ಇದ್ರ ಬಗ್ಗೆ ಕ್ರಮ ವಹಿಸ್ಕೊಂಡು ಮಾಡ್ಕೊಡ್ಬೇಕಂತ ಬೇಗ ಕೇಳ್ಕೊಳ್ತಾ ಇದ್ದೀವಿ. ಮನಗಿದ್ದೆ ಒಂದು 4 ಗಂಟೆಲಿ ಆನೆ ಬಂತು ಬಂದು ನಮಗೆ ಎಚ್ಚರಿಕೆ ಆಯ್ತು ಇಲ್ಲಿ ಬಂದು ನೋಡ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಭಯ ಆಯ್ತು ಅಂದ್ಬಿಟ್ಟು ಫಾರೆಸ್ಟ್ನವ್ರಿಗೆ ಆವತ್ತು ಒಂದು 8 ದಿನದಲ್ಲಿ ಫೋನ್ ಮಾಡಿದೆ ಯಾರೂ ಬಂದಿಲ್ಲ, ಬೆಂಕಿ ಹಾಕ್ಕೊಂಡು ಕಾಯ್ಕೊಳ್ಳಪ್ಪ ಹಾಗಂತ ಹೇಳಿದ್ರು. ನಾನು ಎಲ್ಲೋ ಇಷ್ಟೊತ್ತಲು ಬೆಂಕಿ ಹಾಕಿ ತರಿಯೋ ಸೌದೆ ಭಯ ಐತೆ, ಒಬ್ಬನೇ ಇರೋದು ಕಾಡು ಪಕ್ಕದಲ್ಲಿ ಹಾಗಂತ ಹೇಳ್ದೆ ಯಾರವಾಗನಿಂದ ಏನು ಎತ್ತಂತ ನಮ್ಮ ಹೊಲ ಏನು ಅಂತ ಬಂದು ನೋಡ್ತವ್ರೆ, ಪರಿಹಾರ ಕೊಡ್ತೀವಿ ಅಂತಾರೆ. ನಾನು ಅಂದೆ ಪರಿಹಾರನೂ ಬೇಡ ಏನೂ ಬೇಡ, ನನಗೆ ಮಾಡೋದು ಮಾಡಿಕೊಟ್ಬಿಡಿ ಬಿಗಿ ಅಂತ ನಾವು ಕೇಳ್ಕೊತಾ ಇದ್ದೀನಿ. ಅಕ್ಕಪಕ್ಕದಲ್ಲಿ ಯಾರು ಜಮೀನುಗಳು ಮಾಡೋದಿಲ್ಲ, ನಾನೊಬ್ಬನೇ ಎಲ್ಲ ದೇಶಾಂತರ ಅಂತ ಹೋಗ್ಬಿಟ್ಟು ಈ ಭಯ ನೋಡಿ ಅದರಿಂದ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಜೋಳ ಹಾಕಿದ್ದೀನಿ 1 ಲಕ್ಷದ ದಂಡಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾನು ಸಾಲ ಪಾಲ ಮಾಡಿದ್ದೀನಿ. ಯಾರು ಏನು ಅಂತ ಎತ್ತಂತ ನಮ್ಗೆ ನೋಡಲಿಲ್ಲ. ನಮಗೆ ಭಯ ಐತೆ, ನಾನು ಒಬ್ಬನೇ ಇರೋದು, ನನಗೆ ಮನೆ ಕೊಳಕ್ಕೂ ಭಯ ಐತೆ. ಕಾಡಂಚು ಇಲ್ಲಿ ಹುಲಿಗಳೂ ಬರ್ತವೆ, ಚಿಟ್ಟೆಗಳೂ ಬರ್ತವೆ, ದಾರಿಲಿ ಹೋಯ್ತವೆ, ಭಯ ಐತೆ ಒಬ್ಬನಿಗೆ. ನಾನು ಒಂದು ಫೋಕ್ಸ್ ಲೈಟೆಲ್ಲ ಹಾಕಿ ನಾನು ಒಂದು 3-4 ಸಾವಿರ ರೂಪಾಯಿ ಫೋಕ್ಸ್ ಲೈಟನ್ನು ಹಾಕಿ ಒಂದು ಲೈಟೆಲ್ಲ ಹಾಕಿದ್ದೀನಿ. ಅಂಥದ್ರಲ್ಲಿ ನಂಗೆ ಬರ್ತಾಯಿದ್ದದೆ ಸ್ವಾಮಿ. ಕೇಳಿ ಮಾಡ್ತೀವಿ ಅಂತ ಹೇಳ್ತವ್ರೆ, ರೈಲ್ ಕಂಬ ಕೊಡ್ತೀಮಪ್ಪ ಅಂತವ್ರೆ, ಸೋಲಾರು ಬರ್ತದೆ ಅಂತವ್ರೆ. ತಿಂದಾಗ ಮಾತ್ರ ಹೇಳ್ತಾರೆ, ತಿಂದೇರಾಗ ಮಾತ್ರ ಏನು ಕೇಳೋದಿಲ್ಲ. ಇನ್ನೇನು 3-4-5 ವರ್ಷದಿಂದ ಬರ್ತವೆ ಹಂದಿಗಳು ಬರ್ತವೆ, ಆನೆಗಳು ಬರ್ತವೆ, ಪ್ರತಿಯೊಂದು ಬರ್ತವೆ. ಫಾರೆಸ್ಟ್ನವ್ರು ಬಂದು 4 ವರ್ಷ 5 ವರ್ಷದಿಂದನೂ ಹೇಳ್ಕೊಂಡೇ ಬರ್ತಾರೆ ನಮಗೆ. ತಿಂದಾಗೆಲ್ಲ ಹೇಳ್ತಾರೆ 4 ವರ್ಷದಿಂದನೂ ಹಾಕ್ಕೊಡ್ತೀನಪ್ಪ, ನಿಮ್ಗೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ನಿಂದರ್ಧ ದುಡ್ಡು ಹಾಕು, ನಂದರ್ಧ ದುಡ್ಡು ಹಾಕ್ತೀವಿ, ನೀನು ಸೋಲಾರ್ ಹಾಕು ಅಂತ ಹೇಳ್ತಾರೆ ಇಲ್ಲಿ ಕೆವಿಎನ್ ದೊಡ್ಡಿ ಗ್ರಾಮದಲ್ಲಿ ಕಾಡಂಚಿನ ಡಿ ಲೈನ್ ಪಕ್ಕ ಆನೆ ನುಗ್ಗಿ ದಾಳಿ ಮಾಡಿ 3 ವರ್ಷದಿಂದ ಕೇಳ್ಕೊಳ್ತಾ ಇದ್ದೀವಿ. ಇದನ್ನ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇವಾಗ 4 ವರ್ಷದಿಂದ ಚಿರತೆ ಹೊಲದಲ್ಲಿ ಮಲಗಿದಂಥ ನಮ್ಮ ಮಾವರನ್ನ ಗೋವಿಂದಯ್ಯ ಅಂತ ತಗೊಂಡೋಗಿ ಜಮೀನಿಂದ ಎಳ್ಕೊಂಡೋಗಿ ಕಾಡಲ್ಲಿ ತಿಂದು ಮಾರನೇ 24 ಗಂಟೆಗಳ ಬಿಟ್ಟು ಹೆಣ ಸಿಕ್ತು, ಅದನ್ನ ತಂದಿವಿ. ಮತ್ತು ಆವಾಗಿಂದ 3 ವರ್ಷದಿಂದನೂ ಕೇಳ್ಕೊಳ್ತಾ ಇದ್ದೀವಿ, ಯಾವುದು ಡಿ ಲೈನೇ ಆಗಲಿ ಇಲ್ಲ ಸೋಲಾರ್ ಆಗಲಿ ಯಾವುದು ಇಲ್ಲಿ ಮಾಡ್ತಾ ಇಲ್ಲ, ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ, ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ, ಅವರು ಏನಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಇವಾಗ ಫೆನ್ಸಿಂಗ್ ಹಾಕಿ ಇವರು ಮೆಸ್ ಹಾಕಿ ಕಲ್ಲು ಹಾಕಿ ಎಲ್ಲ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ರೆಡಿ ಮಾಡಿದ್ರು. ಅದನ್ನ ದಿನ ಬಂದು ಈ ಬೆಳೆ ಆಗ್ತು ಅಂದರೆ ಬಂದು 4 ಕಲ್ಲು 5 ಕಲ್ಲು ಡೈಲಿ ತಳ್ತಾ ಇರ್ತದೆ. 6 ಲಕ್ಷ ಖರ್ಚು ಮಾಡಿ ಏನೋ ವ್ಯವಸ್ಥೆ ಏನೋ ಅದು ಆಗಿಲ್ಲ, ಪ್ರಯೋಜನ ಆಗಿಲ್ಲ ಅವ್ರಿಗೆ. ಇವಾಗ ಇರೋ ಜಮೀನು ರೇಟಲ್ಲಿ ಬೇಕಾದ್ರೆ ಡಿಪಾರ್ಟ್ಮೆಂಟವ್ರು ತಗೊಂಡು ಏನು ಕೊಟ್ಬಿಟ್ರೆ ನಾವು ಅದನ್ನ ಈಸ್ಕೊಂಡು ಬದುಕಳ್ತೀವಿ. ನಾವು 2 ಹೆಣ್ಮಕ್ಳಿದೆ, ಗಂಡು ಮಗಿದೆ, 16 ಉಳಿಸ್ಕೊಂಡು ಈ ಚಿರತೆ ಈ ಕಾಟ ಆನೆಗಳ ಭಯದಿಂದ ಬಿಟ್ಟು ನಾವು ದೂರ ಬದುಕ್ತೀವಿ, ಡಿಪಾರ್ಟ್ಮೆಂಟ್ನವ್ರು ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನು ವ್ಯವಸ್ಥೆ ಮಾಡಿಕೊಡ್ತೀರಾ ಮಾಡಿಕೊಡ್ಲಿ. 4 ವರ್ಷದಿಂದ ಇದೇ ಕತೆ ಐತಿ, ಸತತವಾಗಿ 1 ವರ್ಷನೂ ಬೆಳೆ ತೆಗಿಯೋಕ್ಕಾಯ್ತಿಲ್ಲ ನೋಡಿ. ಇವಾಗ ಕಟಾವು ಬಂದು ಬೆಳೆ ಮಾಡಿ 2.5 ತಿಂಗಳು 3 ತಿಂಗಳಾಗಿದೆ, ಇನ್ನು 15 ದಿನ ಕಟಾವು. ಇದಕ್ಕೆ ಇಲ್ಲ ಅಂದ್ರೆ 1.5 ಲಕ್ಷ 2 ಲಕ್ಷ ಬಂಡವಾಳ ಹಾಕಿದ್ದಾರೆ. 1 ರೂಪಾಯಿ ತೆಗಿಯೋಕ್ಕಿಲ್ಲ 4 ವರ್ಷದಿಂದ. ಇಲ್ಲ ಅಂದ್ರೆ 1 ವರ್ಷದಲ್ಲಿ 1 ಲಕ್ಷ 1.5 ಲಕ್ಷ ಬರೀ ಬಂಡವಾಳ ಹಾಕಿದ್ರೆ ಸಾಲ ಆಯ್ತಿದೆ ಹೊರತು ಯಾವುದು ತೆಗಿತಾ ಇಲ್ಲ. ಇರೋ ದನಗಳು 3-4 ಒಂದು 10-12 ದನ ಇಟ್ಕೊಂಡಿದ್ರೆ ಅದನ್ನು ಹೋಯ್ತು ಎಲ್ಲ ಕಾಡಲ್ಲಿ ತಿಂದು ಹಾಳು ಮಾಡ್ತಿದೆ.
ಹುಲಿ ಚಿರತೆ ತಿಂದು. ಈ ಕಡೆ ಜನಗಳು ತಿಂತಿದೆ, ದನಗಳು ತಿಂತಿದೆ, ಇಲ್ಲ ಬೆಳೆನೋ ಆನೆಗಳು ಹಂದಿಗಳು ಯಾವುದು ಬಿಡ್ತಾ ಇಲ್ಲ. ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು RF ಆಗಲಿ DF ಆಗಲಿ ಇಲ್ಲ ರೇಂಜರ್ ಆಗಲಿ ಯಾರು ಇಲ್ಲಿ ವ್ಯವಸ್ಥೆ ಯಾರು ಏನು ಮಾಡಿಕೊಡ್ತಾ ಇಲ್ಲ. 4 ವರ್ಷದಿಂದ ಕೇಳ್ಕೊಳ್ತಾ ಇದ್ದಾರೆ, ಯಾರು ಬಂದು ಏನೂ ಮಾಡ್ತಿಲ್ಲ. ಇವಾಗ ಬಂದು ಗಾರ್ಡ್ ಮಾತ್ರ ಒಬ್ರು ಬಂದಿದ್ದಾರೆ, ತೋರಿಸ್ತಾ ಇದ್ದೀವಿ ಇಲ್ಲಿ ಆನೆ ಎಲ್ಲ ತುಳಿದಿರೋದೆಲ್ಲ. ಬೆಳಗ್ಗೆ ಫೋನ್ ಮಾಡೋದಕ್ಕೆ ಇವಾಗ ಗಾರ್ಡ್ ಸಾಹೇಬ್ರು ಮಾತ್ರ ಒಬ್ರು ಬಂದಿದ್ದಾರೆ. ಇದು ಬಿಟ್ಟರೆ ಇನ್ನು ಯಾರು ಬಂದು ಸರ್ವ್ ಮಾಡ್ತಾ ಇಲ್ಲ. ಇವಾಗ ರೇಂಜರ್ಗೆ ಫೋನ್ ಮಾಡಿದ್ವಿ, ಅವರು ನಾಳೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಏನೇ ಆದರೂ ಒಂದು ಪರಿಹಾರ ಅನ್ನೋದು ಆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಜಮೀನು ತಗೊಳ್ತೀರಾ, ಇಲ್ಲ ನಮಗೆ ಬ್ಯಾರಿಕೇಡ್ ಆಗಲಿ ಸೋಲಾರ್ ಆಗಲಿ ಮಾಡಿಕೊಡ್ತೀರಾ. ಈ ಸಂದರ್ಭದಲ್ಲಿ ಶಿವಪ್ಪ, MT ದೊಡ್ಡಿ, ಶ್ರೀನಿವಾಸ, ಮುರುಗೇಶ್, ಕದರಯ್ಯ, ಭದ್ರಾ, ರಮೇಶ್ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.